ಈ ವಿಡಿಯೋಗೆ ಕ್ಲಿಕ್ ಮಾಡಿದೀರಾ ಹೇಳಿದ್ರೆ ನಂಗೆ ಗೊತ್ತಾಯ್ತು ನಿಮಗೆ ಮೇಕಪ್ ಅಂದ್ರೆ ಇಷ್ಟ, ಅಂದ್ರೆ ಬೇಸಿಕ್ ಸಿಂಪಲ್ ಮೇಕಪ್ ಇಷ್ಟ ಅಂತ. ಯಾವತ್ತು ನಮ್ಮ ಮೇಕಪ್ ಒಂದು ಫ್ಲಾಲೆಸ್ ಆಗಿ ಕಾಣಬೇಕು, ಪ್ಯಾಚಿ ಕಾಣಿಸ್ಬಾರ್ದು, ಡ್ರೈ ಅಂತ ಅನ್ನಿಸ್ಬಾರ್ದು ಅಂತ ಹೇಳಿದ್ರೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ನೀವು ಪರ್ಚೇಸ್ ಮಾಡಬೇಕು. ಈಗ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅದರ ಅಕಾರ್ಡಿಂಗ್ ನೀವು ಮಾಯಿಶ್ಚರೈಸರ್ನ ಪರ್ಚೇಸ್ ಮಾಡ್ಬೋದು. ನನಗೆ ಬೆಸ್ಟ್ ಸೂಟೆಡ್ ಆಗ್ತದೆ ಪಾಂಡ್ಸ್ ಇಂದ ಸೂಪರ್ ಲೈಟ್ ಜೆಲ್ ಮಾಯಿಶ್ಚರೈಸರ್. ಇದು ನನ್ನ ಬೆಸ್ಟ್ ಎವರ್ ಮಾಯಿಶ್ಚರೈಸರ್. ನಾನು ಯಾವತ್ತಿದ್ರೂ ಇದನ್ನೇ ಯೂಸ್ ಮಾಡೋದು. ಅಂದರೆ ನಿಮ್ಗೆ ಏನೂ ಸ್ಕಿನ್ ಪ್ರಾಬ್ಲಮ್ ಇಲ್ಲ ಹೇಳಿದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಇವನ್ ನಿಮ್ದು ಆಯಿಲಿ ಸ್ಕಿನ್ ಇದ್ರು, ಕಾಂಬಿನೇಷನ್ ಸ್ಕಿನ್ ಇದ್ರು, ನಿಮಗೆ ಗೊತ್ತಿಲ್ಲದೆ ಇದ್ರೆ ನನ್ನ ಸ್ಕಿನ್ ಟೈಪ್ ಕಾಂಬಿನೇಷನ್ ಅಲ್ಲಿ ಬರ್ತದೆ. ಇನ್ನು ನಿಮ್ದು ಡ್ರೈ ಸ್ಕಿನ್ ಇದ್ರೆ ಹೇಳಿದ್ರೆ ನೀವು ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ ಪರ್ಚೇಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇದ್ದವ್ರು ಇದನ್ನ ಯೂಸ್ ಮಾಡ್ಬೋದು, ನಾರ್ಮಲ್ ಸ್ಕಿನ್ ಇದ್ದವರು ಯೂಸ್ ಮಾಡ್ಬೋದು. ಇದನ್ನ ನೀವು ಒಂದು ಒಳ್ಳೆ ಮಾಯಿಶ್ಚರೈಸರ್ ಅಥವಾ ಒಂದು ಒಳ್ಳೆ ಸ್ಕಿನ್ ಕೇರ್ ರೂಟೀನ್ ಮಾಡಿದ್ರೆ ನೀವು ಪ್ರೈಮರ್ನ ಸ್ಕಿಪ್ ಮಾಡ್ಬೋದು ಟೋಟಲ್ ಆಗಿ. ಅದಕ್ಕೋಸ್ಕರ ಒಂದು ಒಳ್ಳೆ ಮಾಯಿಶ್ಚರೈಸರ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಇದು ನಿಮಗೆ ಜಾಸ್ತಿ ಇಲ್ಲ, ನಾನು ಇವತ್ತು ತೋರಿಸಿರುವಂಥ ಪ್ರಾಡಕ್ಟ್ ಎಲ್ಲಾನು ತುಂಬಾ 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 ಅಫೋರ್ಡೆಬಲ್ ಅಂದ್ರೆ ರೀಸನೇಬಲ್ ರೇಂಜ್ ಅಲ್ಲಿ ಇರುವಂಥದ್ದು. ಇದು ನೋಡಿ ಕ್ಲೀನ್ ಆಗಿ ಅಬ್ಸಾರ್ಬ್ ಆಗ್ತದೆ. ಈಗ ಇದಕ್ಕೆ ಒಂದು 2 ಮಿನಿಟ್ಸ್ ಅಟ್ಲೀಸ್ಟ್ ಟೈಮ್ ಕೊಡಬೇಕು. ಯಾಕಂದ್ರೆ ನೀವು ಲೇಯರ್ ಮಾಡ್ತಾ ಹೋದ್ರೆ ಆವಾಗಲೇ ನಿಮ್ಮ ಮೇಕಪ್ ಪ್ಯಾಚಿ ಆಗ್ತದೆ ಅಥವಾ ಪೀಲ್ ಆಫ್ ಆಗ್ತದೆ. ಸ್ವಲ್ಪ ಹೊತ್ತಾದ್ಮೇಲೆ ಮೇಕಪ್ ಸಪ್ರೇಟ್ ಆಗ್ತದೆ ನಿಮ್ಮ ಸ್ಕಿನ್ ಇಂದ. ಇದು ಯಾವಾಗ ಆಗ್ತದೆ ಹೇಳಿದ್ರೆ ಹೀಗೆ ನೀವು ಲೇಯರ್ ಮಾಡ್ತಾ ಹೋದ್ರೆ ಟೈಮ್ ಕೊಡದೆ. ಪ್ಲೀಸ್ ಒಂದು ಸ್ಕಿನ್ ಕೇರ್ಗೂ ಮೇಕಪ್ಗೂ ನಡುವಲ್ಲಿ ಒಂದು 2 ರಿಂದ 5 ನಿಮಿಷ ಟೈಮ್ ಕೊಡಿ ನೀವು. ಇದು 2 ನಿಮಿಷ ಆದ್ಮೇಲೆ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡುವ, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಗಾರ್ನಿಯರ್ ಇಂದ ಈ ಸೂಪರ್ UV ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಾ ಇದ್ದೇನೆ. ಇದು PR ಅಲ್ಲಿ ಬಂದದ್ದು, ಅಂದ್ರೆ ಬ್ರ್ಯಾಂಡ್ ಇಂದ ಫ್ರೀ ಪ್ರಾಡಕ್ಟ್ ಬಂದದ್ದು. ಸೊ ಇದನ್ನ ಟ್ರೈ ಮಾಡುವ ಅಂತ. ಇದು ಆಕ್ಚುಲಿ ಸನ್ಸ್ಕ್ರೀನ್ ಸ್ಪ್ರೇ, ನಿಮ್ಗೆ ರೀಅಪ್ಲಿಕೇಶನ್ ಮಾಡ್ಲಿಕ್ಕೆಲ್ಲ ತುಂಬಾ ಹೆಲ್ಪ್ಫುಲ್ ಈ ಏನು ಸ್ಪ್ರೇ ಆಗಿದ್ರೆ. ಫಸ್ಟ್ ಬರ್ತದೆ ಪ್ರೈಮರ್. ನಾನಿವತ್ತು ಪ್ರೈಮರ್ನ ಸ್ಕಿಪ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಾನು ಸ್ಕಿನ್ನ ವೆಲ್ ಪ್ರೆಪ್ ಮಾಡಿದ್ದೇನೆ. ನೀವು ಬೇಕಂದ್ರೆ ಒಂದು ಒಳ್ಳೆ ಪ್ರೈಮರ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಿಮ್ಮ ಅಂದ್ರೆ ಸ್ಕಿನ್ನ ಸ್ಮೂತ್ ಮಾಡ್ತದೆ ಇದು. ಪೋರ್ಸ್ ಇಲ್ಲ ಇದ್ರೆ ಸ್ವಲ್ಪ ಲೆವೆಲ್ಗೆ ಬ್ಲರಿಂಗ್ ಇಫೆಕ್ಟ್ ಕೊಡ್ತದೆ ಹೇಳ್ಬೋದು. ಬೇಡ ಅಂದ್ರೆ ನೀವು ಟೋಟಲಿ ಸ್ಕಿಪ್ ಮಾಡಿ. ನಿಮಗೆ ಸ್ವಲ್ಪ ಕವರೇಜ್ ಬೇಕು ಮತ್ತೆ ಹೆವಿ ಸಹ ಇರಬಾರ್ದು ಅಂತ ಒಂದು ಒಳ್ಳೆ ಫೌಂಡೇಶನ್ ನಾನಿವತ್ತು ಸಜೆಸ್ಟ್ ಮಾಡ್ತೇನೆ. ನಾನಿವತ್ತು ಸ್ಟೇಜ್ HT ಗ್ಲೋ ಫೌಂಡೇಶನ್ ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಒಂದು ಮೀಡಿಯಂ ಕವರೇಜ್ ಕೊಡ್ತದೆ. ಇನ್ನು ನಿಮ್ಗೆ ಎಕ್ಸ್ಟ್ರಾ ಡಾರ್ಕ್ ಸರ್ಕಲ್ ಇತ್ತು ಅಥವಾ ಅಂದ್ರೆ ಪಿಗ್ಮೆಂಟೇಷನ್ಸ್ ಇತ್ತು ಬಾಯಿ ಸುತ್ತಮುತ್ತ ಅಥವಾ ಹೇಗೆ ಸ್ಪಾಟ್ಸ್ ಎಲ್ಲ ಇದ್ರೆ, ಸ್ಪಾಟ್ ಕರೆಕ್ಟ್ ಎಲ್ಲ ಇದು ಮಾಡೋದಿಲ್ಲ, ನಾವೊಂದು ಕಲರ್ ಕರೆಕ್ಟರ್ ಯೂಸ್ ಮಾಡ್ತಿಲ್ಲ. ಡೈಲಿ ಬೇಸಿಗೆ ಅದು ಬೇಕಾಗೂ ಇಲ್ಲ, ಹೇಗೆ ಉಂಟು ಹಾಗೇನೆ ನಿಮ್ಮ ಸ್ಕಿನ್ ನ ತೋರಿಸಬಹುದು. ನಮ್ಮ ಸ್ಕಿನ್ ಟೆಕ್ಸ್ಚರ್ಸ್ ಕಂಡೇ ಕಾಣಿಸ್ತದೆ ಅಲ್ವಾ. ಹಾಗಾಗಿ ಈ ಫೌಂಡೇಶನ್ ಸಾಕು ಅಂತ ನಾನು ಅನ್ಕೊಳ್ತೇನೆ. ಇದರಲ್ಲಿ ನಾನು 1 ಡ್ರಾಪ್ ತಗೊಳ್ತೇನೆ. ಮತ್ತೆ ಇದನ್ನ ಇನ್ನು ಸ್ವಲ್ಪ ಲೈಟ್ ಮಾಡೋದಕ್ಕೆ ನಾನು ಸೇಮ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೇನೆ ಸ್ವಲ್ಪ. ಇದನ್ನ ನಾನು ಬೆರಳಲ್ಲೇ ಬ್ಲೆಂಡ್ ಮಾಡ್ತೇನೆ. ಇದು ಈಸಿಲಿ ಬ್ಲೆಂಡೆಬಲ್ ಯಾಕಂದ್ರೆ ನಾವು ಮಾಯಿಶ್ಚರೈಸರ್ ಆಡ್ ಮಾಡಿದ್ದೇವಲ್ಲ. ಸೊ ಕ್ವಿಕ್ ಆಗಿ ಈಸಿಯಾಗಿ ಇದು ಬ್ಲೆಂಡ್ ಆಗ್ತದೆ. ನೀವು ಲಿಡ್ ಸ್ಪೇಸ್ ನ ಅವಾಯ್ಡ್ ಮಾಡಿ, ಯಾಕಂದ್ರೆ ಅಲ್ಲಿ ಕ್ರೀಸ್ ಆಗ್ತದೆ. ಅಂದ್ರೆ ಥ್ರೂ ಔಟ್ ದ ಡೇ ಖಂಡಿತ ಕ್ರೀಸ್ ಆಗೇ ಆಗ್ತದೆ, ಆಗ ಲೈನ್ಸ್ ಎಲ್ಲ ಬರ್ತದೆ. ಯಾಕಂದ್ರೆ ನೀವು ಐ ಶೇಡ್ ಅಪ್ಲೈ ಮಾಡೋದಿಲ್ಲ ಅಲ್ಲ. ಅದಕ್ಕೋಸ್ಕರ ಲಿಡ್ ಸ್ಪೇಸ್ ನ ನೀವು ಅವಾಯ್ಡ್ ಮಾಡಿ, ಬೇರೆ ಎಲ್ಲ ಕಡೆ ನೀವು ಇದನ್ನ ಬ್ಲೆಂಡ್ ಮಾಡಿ. ಇನ್ನು ಈ ಫೌಂಡೇಶನ್ ನೀವು ಆಸ್ ಇಟ್ ಈಸ್ ಯೂಸ್ ಮಾಡಬಹುದು, ಅಂದ್ರೆ ಮಾಯಿಶ್ಚರೈಸರ್ ಮಿಕ್ಸ್ ಮಾಡದೇನೆ ಯೂಸ್ ಮಾಡಬಹುದು. ಆಗ ನಿಮ್ಗೆ ಇನ್ನೂ ಸ್ವಲ್ಪ ಒಳ್ಳೆ ಕವರೇಜ್ ಸಿಗ್ತದೆ. ನೆಕ್ಸ್ಟ್ ಅಂದ್ರೆ ಬ್ಲಶ್ ಬರ್ತದೆ. ಬಟ್ ಇದು ಬಿಗಿನರ್ ಫ್ರೆಂಡ್ಲಿ, ಅಂದ್ರೆ ವೆರಿ ಬಿಗಿನರ್ ಫ್ರೆಂಡ್ಲಿ ಆಗಿರೋದ್ರಿಂದ ನಾನು ಒಂದು ಲಿಪ್ಸ್ಟಿಕ್ ನ ಯೂಸ್ ಮಾಡ್ತೇನೆ. ನೀವು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ಬೇಕಲ್ಲ ಅದನ್ನ ಆಸ್ ಅ ಬ್ಲಶ್, ಆಸ್ ಐ ಶಾಡೋ ಯೂಸ್ ಮಾಡಬಹುದು. ನಾನಿವತ್ತೊಂದು ನೂಡ್ ಶೇಡ್ ಯೂಸ್ ಮಾಡ್ತೇನೆ. ಇದು ಕಪ್ಸ್ ಅಂಡ್ ಲ್ಯಾಶಸ್ ಇಂದ MLBB 19 ಇದರ ಶೇಡ್. ತುಂಬಾ ಒಳ್ಳೆ ಶೇಡ್ ಇದು ಮೀಡಿಯಂ ಸ್ಕಿನ್ ಟೋನ್ಗೆಲ್ಲ. ಈಗ ಇದನ್ನ ಬೆರಳಲ್ಲಿ ಪಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದು ಆಸ್ ಅ ಬ್ಲಶ್. ನಿಮ್ಗೆ ಎಷ್ಟು ಬೇಕು ಪಿಗ್ಮೆಂಟೇಷನ್ ಅಷ್ಟು ನೀವು ಇದನ್ನ ಅಪ್ಲೈ ಮಾಡಬಹುದು. ಇನ್ನು ಕೆಲವರಿಗೆ ಪ್ರಾಬ್ಲಮ್ ಇರ್ತದೆ ಇಲ್ಲಿ ಕ್ರೀಸ್ ಆಗ್ತದೆ ಅಂತ,
ಅಂಡರ್ ಐ ಅಲ್ವಾ, ಅದಕ್ಕೆ ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡುವಾಗ ಅಂದರೆ ಫೌಂಡೇಶನ್ ಏನು ಅಪ್ಲೈ ಮಾಡಿದ್ವಲ್ಲ ಅದನ್ನು ನೀವು ಇಲ್ಲಿವರೆಗೂ ತೊಗೊಂಡು ಹೋಗೋದು ಬೇಡ, ಸ್ವಲ್ಪ ಗ್ಯಾಪ್ ಕೊಡಿ. ಆಗ ಆ ಲೈನ್ ಏನು ಅವಾಯ್ಡ್ ಮಾಡಲಿಕ್ಕೆ ನೋಡಿ, ಲೈನ್ಸ್ ಬೀಳ್ತದಲ್ಲ ಹೀಗೆ ಮಾಡುವಾಗ ಅಲ್ಲಿಂದ ಕೆಳಗೆ ನೀವು ಅಪ್ಲೈ ಮಾಡಿದರೆ ಸಾಕು. ಅಕಸ್ಮಾತ್ ಏನಾದ್ರು ಮಿಸ್ ಆಗಿ ಅಪ್ಲೈ ಮಾಡಿದ್ರು ಇಷ್ಟೊತ್ತದು ಸೆಟಲ್ ಆಗ್ತದೆ ಕ್ರೀಸಲ್ಲಿ. ಆಮೇಲೆ ಕ್ಲೀನ್ ಬೆರಳು ಹೀಗೆ ಎಕ್ಸಸ್ನ ವೈಪ್ ಮಾಡಿದರೆ ಆ ಎಕ್ಸ್ಟ್ರಾ ಪ್ರಾಡಕ್ಟ್ ಎಲ್ಲ ಹೋಗ್ತದೆ. ಇನ್ನು ನೀವು ಪೌಡರ್ ಇಂದ ಸೆಟ್ ಮಾಡ್ಬೋದು. ಯಾವ್ದಾದ್ರು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿ. ನಾನು ನನ್ನ ಫೇವ್ರೇಟ್ ಕಾಂಪ್ಯಾಕ್ಟ್ ಮೆಬ್ಲಿನ್ ಫಿಟ್ ಮೀ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಕಾಂಪ್ಯಾಕ್ಟ್ ನ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನನ್ನ ಶೇಡ್ 220 ಅಂಡರ್ ಐಗೆ ಅಪ್ಲೈ ಮಾಡಿ, ಹೀಗೆ ಸ್ವಲ್ಪ ಮೇಲೆ ನೋಡ್ಕೊಂಡು ಅಪ್ಲೈ ಮಾಡಬೇಕು, ಆಗ ಲೈನ್ ಅಲ್ಲಿ ಸೆಟ್ಲ್ ಆಗೋದಿಲ್ಲ. ಒನ್ಸ್ ಅಂಡರ್ ಐ ಸೆಟ್ ಆದ್ಮೇಲೆ ನೀವು ಫುಲ್ ಫೇಸ್ಗೆ ಪೌಡರ್ ಅಪ್ಲೈ ಮಾಡ್ಬೋದು. ನಿಮ್ದು ನಾರ್ಮಲ್ ಸ್ಕಿನ್ ಆದ್ರೆ ಇಟ್ಸ್ ಓಕೆ, ನೀವು ಹೀಗೇನೆ ಬಿಡ್ಬೋದು. ಸ್ವಲ್ಪ ಗ್ಲೋಯಿ ಮೇಕಪ್ ಬೇಕು ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ವಾ ನ್ಯಾಚುರಲ್ ಆಯಿಲ್ ಸೆಕ್ರೆಟ್ ಆಗೇ ಆಗ್ತದೆ ನಮ್ಮ ಫೇಸ್ ಅಲ್ಲಿ, ಯಾವುದೇ ಸ್ಕಿನ್ ಟೈಪ್ ಇರ್ಬೋದು. ಬಟ್ ಕಾಂಬಿನೇಷನ್ ಆಯಿಲಿ ಸ್ಕಿನ್ ಅವರಿಗೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಫುಲ್ ಫೇಸ್ ಸೆಟ್ ಮಾಡಿದ್ರೆ ಒಳ್ಳೇದು. ಮತ್ತೆ ಲೇಟರ್ ಆನ್ ನ್ಯಾಚುರಲ್ ಆಯಿಲ್ ಪ್ರೊಡ್ಯೂಸ್ ಆಗೇ ಆಗ್ತದೆ. ಕೆಲವರು ಕಾಜಲ್ ಯೂಸ್ ಮಾಡೋದಿಲ್ಲ ಅಂತವರು ಸ್ಕಿಪ್ ಮಾಡ್ಬೋದು. ನೀವೇನಾದ್ರು ಐಲೈನರ್ ಫ್ಯಾನ್ ಆಗಿದ್ರೆ ಐಲೈನರ್ ಅಪ್ಲೈ ಮಾಡ್ಬೋದು. ನನ್ನ ಕರೆಂಟ್ ಫೇವ್ರೆಟ್ ಸ್ಟೇಜ್ ಇಂದ ಈ ಕಾಜಲ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಈ ಇನ್ನರ್ ಕಾರ್ನರ್ ಏನುಂಟಲ್ಲ ಅದನ್ನ ಅವಾಯ್ಡ್ ಮಾಡಿ, ಯಾಕಂದ್ರೆ ಅಲ್ಲೇ ಜಾಸ್ತಿ ಸ್ಮಜ್ ಆಗೋದು, ಅಲ್ಲೇ ತುಂಬಾ ಸ್ಪ್ರೆಡ್ ಆಗ್ತದೆ ಹೆಚ್ಚಿನವರದು. ನೆಕ್ಸ್ಟ್ ನನ್ನ ಫೇವ್ರೆಟ್ ಮಸ್ಕಾರ ಯೂಸ್ ಮಾಡ್ತಾ ಇದ್ದೇನೆ. ಅದು ಮಾರ್ಸ್ ಇಂದ ಈ ಫ್ಯಾಬ್ಯುಲಶ್ ಮಸ್ಕಾರ. ಮಸ್ಕಾರ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಕ್ಸ್ಟ್ರಾ ಪ್ರಾಡಕ್ಟ್ ಏನುಂಟು ಎಲ್ಲ ಹೀಗೆ ವೈಪ್ ಮಾಡ್ಕೋಬೇಕು. ಬೇಸ್ ಇಂದ ಹೀಗೆ ವಿಗಲ್ ಮಾಡಬೇಕು, ಹೀಗೆ ಆಚೆ ಈಚೆ ಅಲ್ಲಾಡ್ಸಿದ್ರೆ ನೋಡಿ ಸಪರೇಟ್ ಆಗ್ತದೆ ಪ್ರತಿಯೊಂದು ಲ್ಯಾಶಸ್. ಹೀಗೆ ಮಾಡ್ತಾ ಮೇಲೆ ತರಬೇಕು. ಹೀಗೆ ಹಾಗೆ ಲೋವರ್ ಲ್ಯಾಶಸ್ಗೂ ಅಪ್ಲೈ ಮಾಡಬೇಕು. ಕಾಜಲ್ ಪ್ಲಸ್ ಮಸ್ಕಾರ ಡಿಫ್ರೆನ್ಸ್ ನಿಮಗೆ ಆರಾಮಾಗಿ ಗೊತ್ತಾಗ್ಬೋದು. ದಯವಿಟ್ಟು ಕಾಜಲ್ ಅಂಡ್ ಮಸ್ಕಾರ ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಐಸ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಈಗ ಫೈನಲಿ ಬರುವ ಲಿಪ್ಸ್ಟಿಕ್ಸ್. ನಾನು ಆಗಲೇ ಏನು ಲಿಪ್ಸ್ಟಿಕ್ ತೋರಿಸಿದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ ಆಸ್ ಅ ಲಿಪ್ಸ್ಟಿಕ್. ಬಟ್ ನಾನು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೇನೆ. ಈ ಕಾಂಬೋ ನೀವು ಒಂದ್ಸತಿ ಟ್ರೈ ಮಾಡಬೇಕು. ನಾನು ಫಸ್ಟ್ ಒಂದು ಸೈಡ್ ಬರೀ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೇನೆ, ಇನ್ನೊಂದು ಸೈಡ್ ವಿತ್ ಲೈನರ್ ಅಪ್ಲೈ ಮಾಡ್ತೇನೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ನೀವು ಹೇಗೆ ನಿಮ್ಮ ಲಿಪ್ಸ್ನ ಡಿಫೈನ್ಡ್ ಆಗಿ ಕಾಣೋ ಥರ ಮಾಡ್ಬೋದು, ಅಥವಾ ಸಿಂಪಲ್ ಆಸ್ ಇಟ್ ಇಸ್ ಆಗಿ ಇಡ್ಬೋದು ಅಂತ ನೋಡಿ. ಹೇಗೆ ಈಸಿಯಾಗಿ ಸಿಂಪಲ್ ಆಗಿ ನಾವು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದೆವು ಫಾರ್ ಯುವರ್ ಡೇ ಟು ಡೇ ಯೂಸ್. ಇನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿ 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 ಹೇಳಿದ್ದಕ್ಕೆ ನಿಮಗೆ ಇಷ್ಟು ಲೆಂತಿ ಅನ್ನಿಸ್ತಾ ಉಂಟು. ನೀವು ಹಾಗೇನೆ ಮಾಡ್ತೀರಾ ಅಂದರೆ ನಿಮಗೆ ಹಾರ್ಡ್ಲಿ 5 to 10 minutes ಇದು ತಗೊಳ್ತದೆ ಅಷ್ಟೇ ನಿಮ್ಮ ಬ್ಯುಸಿ ಮಾರ್ನಿಂಗ್ ಅವರ್ಸಲ್ಲಿ. ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ ನೀವು ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ನನ್ನ ರೆಕಮೆಂಡೇಶನ್ ಮೇಲೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.